ಮರಳಾಗಿರುವಂತ ತುಪ್ಪನ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಪುದೀನ ಕೊತ್ತಂಬರಿನ ಇದು ಕುದಿಲಿ. ಕುದ್ದಿ ಅಕ್ಕಿ ಹಾಕಿದ್ಮೇಲೆ ನಾನು ಹಾಲು ಹಾಕ್ತೀನಿ. ಹಸಿ ಹಾಲು ತುಂಬ. ಒಬ್ಬೊಬ್ರು ಕಾಯಿ ಕುದೀತಾ ಇದೆ, ಇವಾಗ ನಾನು ಕಾಯಲ್ಲಿ ಹಾಕ್ತೀನಿ. ಮಾವನ ಬರ್ತಡೆಗೆ ನಾನು ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿದ್ದೀನಿ, ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಒಂದು 60ನೇ ವರ್ಷದ ಹುಟ್ಟುಹಬ್ಬ ಆಗಿರೋದ್ರಿಂದ ನಾವು ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನೇನು ಅಡುಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಗೀ ರೈಸ್ ಮಾಡೋದಕ್ಕೆ ಇವಾಗ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಮಸಾಲೆಗಳು: ಪಲಾವ್ ಎಲೆ, ಇದು ಮರಾಠ ಮೊಗ್ಗು, ಜಾಪತ್ರೆ, ಚಕ್ಕೆ, ಲವಂಗ, ಇದು ಸ್ಟಾರ್ ಮೊಗ್ಗು, ಏಲಕ್ಕಿ, ಗೋಡಂಬಿ, ಸೋಂಪು ಮತ್ತು ಸ್ವಲ್ಪ ಕಸೂರಿ ಮೇಥಿ, ಇದು ಒಗ್ಗರಣೆಗೆ. ಮತ್ತು ಒಂದೆರಡು ದಪ್ಪಗಿರೋಂತಹ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನ್ ಇದೆ. ಇದು ಪುದೀನ ಮತ್ತು ಕೊತ್ತಂಬರಿ 2 ಜೊತೆಲೇ ಇದೆ. ಮತ್ತು ಸ್ಪೆಷಲ್ಲಾಗಿ ಏನು ಅಂತ ಅಂದರೆ, ನಾನು ಯಾವಾಗಲೂ ತೆಂಗಿನಕಾಯಿ ಹಾಲನ್ನೇ ತೆಗೆದು ಕಾಯಿ ಹಾಲನ್ನ ತೆಗೆದು ಗೀ ರೈಸಿಗೆ ಹಾಕೋದು. ತುಂಬ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ. ಇದರಲ್ಲಿ ಒಂದು ಮಿಸ್ ಏನು ಅಂತ ಅಂದರೆ ಬಟಾಣಿ. ಸಡನ್ನಾಗಿ ಪ್ಲಾನ್ ಆಗಿದ್ದರಿಂದ ನಾವು ಬಟಾಣಿ ನೆನೆಸಿಲ್ಲ. ಬಿರಿಯಾನಿ ಪ್ಲಾನ್ ಆಗಿದ್ದರಿಂದ ಬಟಾಣಿ ಹಾಕ್ತಾ ಇಲ್ಲ. ಇವಾಗ ಇಷ್ಟನ್ನು ಹಾಕಿ ನಾನು ಯಾವ ರೀತಿ ಗೀ ರೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಅತ್ತೆ ಗೀ ರೈಸ್ ರೆಸಿಪಿ ತೋರಿಸ್ತಾರೆ, ಗೀ ರೈಸ್ಗೆ ಗೀನೇ ತೋರಿಸಿಲ್ಲ. ಸೊ ಅದರಲ್ಲೂ ಅರ್ಧ ಕೆಜಿ ಗೀ ಇಟ್ಕೊಂಡು ಕೊಟ್ಟಿದ್ದೀನಿ ನೋಡಿ. ಗೀ ರೈಸ್ ಒಳ್ಳೆ ಮರಳಾಗಿರುವಂತ ತುಪ್ಪನ ಇಟ್ಕೊಂಡಿದ್ದೀನಿ. ಅರ್ಜೆಂಟ್ ಆಗಿ ಮಾಡೋ ಟೈಮಲ್ಲಿ ಎಲ್ಲ ನೀಟಾಗಿ ತೋರ್ಸಕ್ಕಾಗಲ್ಲ. ಸೊ ಅವ್ರು ಮಾಡಲ್ಲ ಅಂತ ಇದ್ರು, ಹೇಗೂ ಮಾಡ್ತಿದ್ದೀರಾ, ಸೊ ವ್ಲಾಗ್ ಮಾಡ್ಬಿಡಿ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಿದಕ್ಕೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ತುಪ್ಪ ಮತ್ತೆ ಎಣ್ಣೆ, ಮರಳಾದ ತುಪ್ಪ, ಎಣ್ಣೆನೂ ಯೂಸ್ ಮಾಡ್ತೀವಿ. ಬಟ್ ಗೀ ರೈಸ್ಗೆ ಜಾಸ್ತಿ ಎಣ್ಣೆಗಿಂತ ಸ್ವಲ್ಪ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀವಿ ಅಷ್ಟೇ. ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಅನ್ನ ನೀಟಾಗಿ ಉದುದ್ರಾಗಲಿ ಅಂದ್ಬಿಟ್ಟು ನಾನು ಫಸ್ಟು ತುಪ್ಪ ಹಾಕೋತಾ ಇದ್ದೀನಿ. ಗೀ ರೈಸ್ಗೆ ಗೀ ಹಾಕ್ತಿದ್ದಾರೆ. ಅವಾಗಲೇ ಗೀನೇ ತೋರಿಸಿರ್ಲಿಲ್ಲ ಅಲ್ಲ. ಮತ್ತು ಸ್ವಲ್ಪ ಎಣ್ಣೆ, ಬರೀ ತುಪ್ಪನೇ ಆದರೆ ಮುಚ್ಚಿ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆ ಕಾದಿದೆ, ಎಲ್ಲ ಪಲಾವ್ ಸಾಮಾನು ಎಲ್ಲ ಸ್ಪೈಸಸ್ನ ಒಂದೇ ಸರಿ ಹಾಕ್ತೀನಿ. ಅದಕ್ಕೆ ಒಂದೇ ಸರಿ ಹಾಕೋದೇ ತಾನೇ ಇರೋದು. ಗೋಡಂಬಿ ಒಂದು ಸಪ್ರೇಟಾಗಿ ಹಾಕ್ತೀರಾ? ಮತ್ತು ಗೋಡಂಬಿ ಕಾಣಿಸ್ತಿದೆಯಾ? ಫ್ರೈ ಆಗಿದೆ ಗೋಡಂಬಿ, ಚಿಕ್ಕ ಲವಂಗ ಎಲ್ಲ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅಕ್ಕೆ ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ದಾರೆ. ಹೌದು, ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ನಾನು 4 ಲೋಟ ಅಕ್ಕಿ ತಗೊಂಡಿದ್ದೀನಿ. ಈ ಲೋಟದಲ್ಲಿ 4 ಎಷ್ಟೊತ್ತಾಯ್ತು ಅಡ್ಗೆನೇ ಮಾಡಿಲ್ಲ ಇವ್ರಿಗೆ. ಏನಪ್ಪ ನಮಗೆ ತಲೆನೋವು ಆಗ್ಬಿಡೈತೆ. ಅದರಲ್ಲಿ 5 ಲೋಟ ನೀರು, 2.25 ಲೋಟ ಹಾಲಿದೆ, 7.25 ಲೋಟ ಹಾಕ್ತಾ ಇದ್ದೀನಿ, ಉದುದ್ರಾಗಲಿ ಅಂತ. ಇದು ಕಾಯಿ ಹಾಲು ಹಾಕಿರೋ ನೀರು, ಸೊ ಗಲೀಜ್ ನೀರಲ್ಲ. ಹೌದು, ಕಲರ್ ಚೇಂಜ್ ಇದೆ. ಕಾಯಿ ಹಾಲು ನಾನು ದೊಡ್ಡ ಪಾತ್ರೆಯಲ್ಲಿ ಸೋಸಿದ್ದೆ, ಅದಕ್ಕೆ. ಇದು ಕುದಿಲಿ. ಕುದ್ದಿ ಅಕ್ಕಿ ಹಾಕಿದ್ಮೇಲೆ ನಾನು ಹಾಲು ಹಾಕ್ತೀನಿ. ಅಕ್ಕಿಯಲ್ಲೇ ಹಾಕ್ಬೋದು, ಬಟ್ ನಾನು ಯಾವಾಗಲೂ ಅನ್ನ ಕುದಿಯುವಾಗಲೇ ಅಕ್ಕಿ ಹಾಕಿ ಕುದಿಯುವಾಗಲೇ ಕಾಯಿ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೋಣ. ನಾವಿವಾಗ ಮಾಡ್ತಾ ಇರೋದು 1 kg ಅಳತೆಗೆ. ಸೊ ಮನೇಲಿ ಎಲ್ಲರೂ ಇದ್ದೀವಿ, ಇಡೀ ಫ್ಯಾಮಿಲಿ. ನಮ್ಮ ಅಣ್ಣ ಒಬ್ಬ ಬರಬೇಕು ಕೆಲಸದಿಂದ ಬಿಟ್ಟರೆ, ಇನ್ನೆಲ್ಲರೂ ಇದ್ದೀವಿ. ಸೊ ಅದಕ್ಕೆ
1 kg ಮಾಡ್ಕೊತಾ ಇದೀವಿ. 1 kg ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಇನ್ನು ಮಿಗ್ಬಹುದು, ಗೊತ್ತಿಲ್ಲ. ಮಿಗುತ್ತೆ ನೋಡಿ. ಹಾಲು ಎಷ್ಟು ಗಟ್ಟಿಗೆ, ಗಟ್ಟಿ ಹಾಲು. ನಾನು ಜಾಸ್ತಿ ನೀರು ಹಾಕಿಲ್ಲ, ಒಂದು ಕೈ ಫುಲ್ಲು ಹಾಕಿ ಗ್ರೈಂಡ್ ಮಾಡಿ ಹಾಗೆ ತಗೊಂಡು. ಗಟ್ಟಿ ಹಾಲು ತುಂಬ. ಒಬ್ಬೊಬ್ರು ಕಾಯಿ ಹಾಲು ಹಾಕಿಲ್ಲ ಅಂತ ಅಂದ್ರೂ ಮಾಮೂಲಿ ಡೈರಿ ಹಾಲು ಇರುತ್ತಲ್ಲ ಅದು ಹಾಕ್ತಾರಾ? ಅದು ಗೊತ್ತಿಲ್ಲ ಅದಕ್ಕೆ. ಅದು ಒಬ್ಬೊಬ್ರು ಹಾಕ್ತಾರೆ, ಬಟ್ ಎಲ್ಲದಕ್ಕೂ ನಾನು ಕಾಯಲ್ಲೇ ತೆಗ್ದಾಕ. ತುಂಬಾ ಐಟಮ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಲ್ಲ ಹರಡ್ಬಿಟ್ಟಿದೀವಿ. ಹೌದು, ಫಂಕ್ಷನ್ಗಳಲ್ಲಿ ಅದೆಲ್ಲ ಹಾಗೆ ಕಾಮನ್, ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೇಲೂ ಹಾಗೆ ಇರುತ್ತೆ. ಹೌದು ನೋಡಿ, ಫುಲ್ಲು ಕ್ಲೀನಿಂಗು. ಅಕ್ಕಿ ಬಿಸಿನೀರು ಕುದಿಯೋ ಅಷ್ಟರಲ್ಲಿ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ. ಅಡುಗೆ ಮಾಡುವಾಗ ಮಾತ್ರ ಟೈಮಲ್ಲಿ ಆ ಥರ ಆಗುತ್ತೆ. ಮಿಕ್ಕಿದ ಟೈಮಲ್ಲೆಲ್ಲ ಆರಾಮಾಗಿ ಕ್ಲೀನ್ ಮಾಡಿಕೊಂಡು ಮಾಡ್ಕೊತಾ ಇರ್ತೀವಿ. ನೀರು ಕುದೀತಾ ಇದೆ, ಅಕ್ಕಿ ಹಾಕ್ತಾ ಇದ್ದೀನಿ. ತೊಳೆದು ನೆನೆಸಿರೋ ಅಕ್ಕಿ. ನೆನೆಸಿರೋದು ಅಂದರೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಷ್ಟೇ ಇಟ್ಟಿದ್ದು. ಇನ್ನು ಕಾಯಲ್ಲಿ ಹಾಕಿಲ್ಲ. ಕುದೀತಾ ಇದೆ, ಇವಾಗ ನಾನು ಕಾಯಲ್ಲಿ ಹಾಕ್ತೀನಿ. ಈಗ ಗೀ ರೈಸ್ಗೆ ಕಳೆ ಬಂತು, ಕಲರ್ ನೋಡಿ. ಅಲ್ಲ, ಈಗ ಗೀ ರೈಸ್ ಅನ್ನಿಸ್ತಿದೆ. ಅದೇನೆ. ನಾನು ಆ್ಯಕ್ಚುಲಾಗಿ ಕಾಯಲ್ನ ಹಾಗೆ ಜೊತೆ ಕುದಿಯೋಕೆ ಹಾಕ್ಬಿಡ್ತೀನಿ ಅದಕ್ಕೆ. ಹೌದಾ? ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹೌದು, ಎಲ್ಲರೂ ಮಾಡ್ತಾರೆ, ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಮಾಡ್ತಾರೆ. ನಾವು ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ಹೆಂಗೈತೆ ಗೀ ರೈಸ್ ಕಲರು? ಈ ಗೀ ರೈಸ್ ಕಲರು ಚೆನ್ನಾಗಿದೆ, ಕಾಯಲ್ಲಿ ಥರನೇ ಇದೆ. ಆಗಾಗ ಕೈ ಆಡಿಸ್ಕೋಬೇಕು, ಇಲ್ಲ ತಳ ಹಿಡಿಯುತ್ತೆ. ಅಂದರೆ ಜಾಸ್ತಿ ಅನ್ನ ಹೊಡಿಯಂಗೇನು ಇದು ಮಾಡಬಾರ್ದು, ಮೆಲ್ಲಗೆ ಸೈಡಿಂದ ಅನ್ನನ ನೀಟಾಗಿ ತಳ ಹತ್ತದಂಗೆ ಎತ್ತಿ ಸೈಡ್ಗೆ ಹಾಕಬೇಕು. ಇಲ್ಲಾಂದರೆ ಹಿಂಗೆ ಜಾಸ್ತಿ ಆಡಿಸಿದ್ರೆ ಅನ್ನ ಎಲ್ಲ ಒಡೆದೋಗುತ್ತೆ. ಆಗಿದೆ, ಸ್ವಲ್ಪ ಇದನ್ನು ದಮ್ ಕಟ್ಟೋಣ. ಗೀ ರೈಸ್ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ, ಊಟನೂ ರೆಡಿ. ಹೇಳಿ ಅದಕ್ಕೆ. ಈಗ ಮುಕ್ಕಾಲು ಭಾಗ ಬೆಂದಿದೆ. ಇದನ್ನು ಹಂಚು ಸ್ವಲ್ಪ ಕಾಯಿಸ್ಬಿಟ್ಟು ದಮ್ ಕಟ್ಟಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ, ಮತ್ತೆ ಮರ್ತೋಗ್ತಾರೆ, ತುಪ್ಪ ಹಾಕಿ ದಮ್ ಕಟ್ಟಿದ್ರೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಏನಾದರೂ ಭಾರ ಇಡ್ತೀನಿ. ರೆಡಿಯಾಗಿದೆ, ಈಗ ಸರ್ವ್ ಮಾಡೋಣ. ಪಾಯಸ ಸಾಕಲ್ಲ? ನೀನೇನಂದೆ ಅಶ್ವಿನಿ ನನಗೆ? ಐಟಮ್ 4 ಅದಕ್ಕೆ ಅಲ್ಲ, 6 ಇರಬೇಕು. ನಾನು ಮಾವನ ಬರ್ತಡೆಗೆ ನಾನು ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿದ್ದೀನಿ. ಅವ್ರಿಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ. ನಾನು ಮಾಡಿದ ಗೀ ರೈಸು ನಿಮಗೂ ಇಷ್ಟ ಆಗಿದ್ರೆ ಟ್ರೈ ಮಾಡಿ. ನಾನು ಅಶ್ವಿನಿಗೆ ಮಾತು ಕೊಟ್ಟಂಗೆ ಎಲೆ ತುಂಬ ತುಂಬಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.